ಸರ್ಕಾರ ಪರಿಹಾರ ಕೊಡುತ್ತೆ. ಆದ್ರೆ ಪರಿಹಾರ ಕೊಡೋದು ಮಾರುಕಟ್ಟೆಗೆ ಆಧಾರಿತವಾಗಿ ಪರಿಹಾರ ಕೊಡೋದಿಲ್ಲ ಸರ್ಕಾರ. ಈಗ ಒಂದು ದನ ಜರ್ಸಿ ದನ ಸತ್ರೆ ಅದಕ್ಕೆ 80,000 1,00,000 ಆದ್ರೆ ಸರ್ಕಾರ 40,000 50,000 ಕೊಡ್ತಾರೆ. ಆ ಕೊಡೋ ಹಣನು 1 ವರ್ಷ ಆದ್ಮೇಲೆ ಬರುತ್ತೆ. ಹಾಗಾಗಿ ಸರ್ಕಾರ ಅದನ್ನು ಮಾರುಕಟ್ಟೆ ಆಧಾರಿತ ಪರಿಹಾರ ಕೊಡ್ಬೇಕು. ಮತ್ತೆ ಇವಾಗ ದನ ಇವತ್ತು ಹಿಡಿದ್ರೆ ಒಂದು ತಿಂಗಳೊಳಗಡೆ ಅವನಿಗೆ ರೈತನಿಗೆ ಹಣ ಬರೋ ಹಂಗ್ ಮಾಡಿದ್ರೆ ರೈತನ ಕೋಪನೂ ಕಡಿಮೆ ಆಗುತ್ತೆ. ಮತ್ತೆ ರೈತರು ಅಷ್ಟೇ, ಅಯ್ಯೋ ಅದನ್ನು ಹುಲಿನೂ ಒಂದು ಪ್ರಾಣಿ ಸ್ವಾಮಿ, ಆನೆನೂ ಒಂದು ಪ್ರಾಣಿ ಸ್ವಾಮಿ, ಅದಕ್ಕೂ ಒಂದು ಹೊಟ್ಟೆ ಇದೆ, ಅದಕ್ಕೂ ಆಹಾರ ಬೇಕು ಅಂತ ಅವ್ರಿಗೂ ಬಹಳ ಮೃದುತ್ವ ಇದೆ. ಆದ್ರೆ ತೀರಾ ಆದಾಗ, ಅತಿಯಾಗಿ ಆದಾಗ ಅವ್ರ ದನಗಳನ್ನ ಹಿಡಿದು ಅವರಿಗೆ ಪರಿಹಾರನೇ ಸಿಕ್ಕಲೇ ಇದ್ದಂತಹ ಸಮಯದಲ್ಲಿ ಅವ್ರಿಗೆ ಕೋಪ ಬರುತ್ತೆ. ನಿಮಗೆ ಕೋಪ ಬಂದಾಗೆ ನಮ್ದೇನೋ ಮೋಟರ್ ಬೈಕ್ ಹಾಳಾಗಿ ಇನ್ಶೂರೆನ್ಸ್ ಬರ್ಲಿಲ್ಲ ಅಂದ್ರೆ ಹೇಗಾಗುತ್ತೆ ಅದೇ ತರ ಅದನ್ನು. ಹಾಗಾಗಿ ಸರ್ಕಾರ ಪರಿಹಾರ ಕೊಡೋದನ್ನ ಜಾಸ್ತಿ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು, ಮತ್ತೆ ಬೇಗ ಪರಿಹಾರ ಕೊಡೋಂಗ್ ಮಾಡ್ಬೇಕು. ಇದು ಒಂದು ಅಲ್ಪ ಕಾಲದ ಒಂದು ಅಂದ್ರೆ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಲಾಂಗ್ ಟರ್ಮ್ ಸೊಲ್ಯೂಷನ್, ದೀರ್ಘಾವಧಿಯಾಗಿ ನಾವು ನೋಡ್ಬೇಕು ಅಂದ್ರೆ ಈಗೇನು ತರ್ಪು ನಿರ್ವಹಣೆ ಮಾಡ್ತಾ ಇದೀವಿ, ವನ್ಯಜೀವಿಗಳ ಆವಾಸ ಸ್ಥಾನ, ನೀರ್ ಹೆಚ್ಚು ಮಾಡೋದು, ಹುಲ್ಲುಗಾವಲು ಮಾಡೋದು, ಇದನ್ನ ನಿಲ್ಸ್ಬೇಕು ನಾವು. ಇದನ್ನ ನಿಲ್ಸಿದ್ರೆ ಪಾರಿಸರಿಕವಾಗಿ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿ ಇರ್ಬೇಕು ಅಷ್ಟೇ ಹುಲಿ ಇರುತ್ತೆ. ಇಲ್ಲ ಅಂದ್ರೆ ನೈಸರ್ಗಿಕ ಮೃತ್ಯತೆಗೆ ನಾವು ಅವಕಾಶ ಮಾಡ್ಕೊಡೋದಿಲ್ಲ.